ಪಾಲಿಸಬೇಕು. ಯಾರೆಲ್ಲ ಬಿಜೆಪಿಯ ಕಾರ್ಯಕರ್ತರು ಮೈಸೂರು ನಗರ ಗ್ರಾಮಾಂತರದ ಪಂಚಾಯತ್ ಸದಸ್ಯರಲ್ಲದೆ ಮಿಕ್ಕಿದ ಯಾರು ಬಂದಿದ್ದೀವಿ, ಈ ಸಭಾಂಗಣದ ಮೇಲ್ಗಡೆ ಮೊದಲ ಹಂತದಲ್ಲಿ ಕಾರ್ಯಕರ್ತರುಗಳಿಗೆ ಆಸನದ ವ್ಯವಸ್ಥೆಗಳನ್ನು ಮಾಡಿದೆ. ಕೆಳಗಡೆನ ಸಭಾಂಗಣ ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥ ಪಂಚಾಯಿತಿ ಸದಸ್ಯರಿಗೆ ಅವಕಾಶವನ್ನು ಮಾಡಿಕೊಡಬೇಕು. ಯಾರೆಲ್ಲ ಪ್ರಬಂಧಕರಿದ್ದೇವೆ, ಯಾರೆಲ್ಲ ನಮ್ಮ ಕಾರ್ಯಕರ್ತರಿದ್ದೀವಿ, ಈ ಕಡೆ ಒಂದು ಸ್ವಲ್ಪ ಗಮನವನ್ನು ಹರಿಸಬೇಕು. ಮಿಕ್ಕ ಕಾರ್ಯಕರ್ತರುಗಳೆಲ್ಲ ಮೊದಲ ಹಂತದ ನಮ್ಮ ಏನು ಆಸನದ ವ್ಯವಸ್ಥೆ ಇದೆ ಅದನ್ನು ಸದುಪಯೋಗ ಮಾಡಬೇಕು. ವೇದಿಕೆಯ ಮುಂಭಾಗದ ಮೊದಲ ಸಾಲುಗಳು ಪಕ್ಷದ ಹಿರಿಯರಿಗೆ ಮತ್ತು ವಿಶೇಷ ಆಹ್ವಾನಿತರಿಗೆ ವೇದಿಕೆಯ ಮುಂಭಾಗದ ಮೊದಲ ಸಾಲನ್ನು ಬಿಟ್ಟುಕೊಡಬೇಕು. ವೇದಿಕೆಯ ಮುಂಭಾಗದ ಎಡಬದಿಯ 2 ಸಾಲುಗಳು ಮಾಧ್ಯಮಕ್ಕೆ, ಯಾರು ಮಾಧ್ಯಮ ಸ್ನೇಹಿತರಿದ್ದಾರೆ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಮೊದಲ 2 ಸಾಲುಗಳನ್ನು ಬಿಟ್ಟುಕೊಡಬೇಕು. ಆ ಕಡೆ ಯಾರು ಮಾಧ್ಯಮದ ನಮ್ಮ ಕಾರ್ಯಕರ್ತರಿದ್ದೇವೆ ನಾವು ಅದರ ಕಡೆ ಗಮನವನ್ನು ಹರಿಸಬೇಕು. ರಾಜ್ಕುಮಾರ್, ಆ ಕಡೆ ಗಮನವನ್ನು ಹರಿಸಬೇಕು. ಯಾರು ನಮ್ಮ ಕಾರ್ಯಕರ್ತರು ನಾವು ಬಂದಿದ್ದೇವೆ, ನಮ್ಮೆಲ್ಲ ಕಾರ್ಯಕರ್ತರು ಮೊದಲ ಹಂತ ಮೇಲ್ಗಡೆ ಮಾಡಿಯ ಮೇಲ್ಗಡೆ ಕಾರ್ಯಕರ್ತರಿಗೆ ಆಸನದ ವ್ಯವಸ್ಥೆ ಮಾಡಿದೆ. ದಯಮಾಡಿ ಕಾರ್ಯಕರ್ತರು, ಬಿಜೆಪಿಯ ಶಿಸ್ತಿನ ಕಾರ್ಯಕರ್ತರು ನಾವಿದ್ದೇವೆ, ಸೂಚನೆಯನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಎಲ್ಲ ಪಂಚಾಯಿತಿ ಸದಸ್ಯರು ಮಾಸ್ಕನ್ನು ಕಡ್ಡಾಯವಾಗಿ ಧರಿಸಬೇಕು. ಸತೀಶ್ ಫೋಟೋಗ್ರಾಫರು, ಯಾರಿಗಾರೋ ಒಬ್ಬರು ಫೋಟೋಗ್ರಾಫರ್ನ ಮುಂದೆ ಕಳಿಸ್ಬೇಕು. ಸತೀಶ್ ಫೋಟೋಗ್ರಾಫರು ಇಲ್ಲಿ ನನ್ನ ವೇದಿಕೆಯ ಮುಂಭಾಗದಲ್ಲಿ ಎಡಭಾಗದಲ್ಲಿರುವಂಥ 2 ಲೈನು ಮಾಧ್ಯಮದವ್ರಿಗೆ ಮೀಸಲಿಟ್ಟಿದೆ. ಅಲ್ಲಿ ಯಾರೂ ಕೂರಬಾರ್ದು, ನಮ್ಮ ಕಾರ್ಯಕರ್ತರು ಇರ್ಬೋದು, ಯಾರೂ ಕೂರಬಾರ್ದು. ಬಲಭಾಗದಲ್ಲಿ ಫ್ರಂಟ್ ಲೈನಲ್ಲಿ 2 ಲೈನು. ಮಾಧ್ಯಮದವ್ರಿಗೆ 2 ಏನು ಆಸನ ಮೀಸಲಾಗಿಟ್ಟಿದೆ, ಅಲ್ಲಿ ಯಾರೂ ಕೂರಬಾರ್ದು. ಬಲಭಾಗದಲ್ಲಿ ಗಣ್ಯರಿಗೆ ಮೀಸಲಾಗಿಟ್ಟಿದೆ, ಆ ಲೈನ್ನಲ್ಲಿ ಯಾರೋ ಕಾರ್ಯಕರ್ತರು ಕೂರಕ್ಕೆ ಹೋಗಬಾರ್ದು. ಮೇನ್ ಗೇಟ್ನಲ್ಲಿ ಅಲ್ಲಿ ಟೀ ಕಾಫಿ ವ್ಯವಸ್ಥೆಗೆ ವೆಹಿಕಲ್ ಬಂದಿದೆ. ಆ ವೆಹಿಕಲ್ದು ಟೀ ಕಾಫಿ ವೆಹಿಕಲ್ನ ಒಳಗಡೆ ಬಿಡಬೇಕು. ಅದು ವೇದಿಕೆಗೆ ಫುಡ್ ಅರೇಂಜ್ಮೆಂಟ್ ಮಾಡಿದೆ, ಅದು ಒಳಗಡೆ ಕಳಿಸ್ಬೇಕು. ಅದು ವೆಹಿಕಲ್ ಅರಕ್ಷತರಲ್ಲಿ ವಿನಂತಿ, ಆ ಸ್ಟೇಜ್ಗೆ ಅದು ಒಳಗಡೆ ಕಳಿಸ್ಬೇಕು. ಅದು ನಾನಿಲ್ಲಿ ಕೌಂಟ್ರು ಹೊರಗಡೆ ಕೊಟ್ಟರು ಕೇಳಲ್ಲ, ಅದೇನು ಕೇಳ್ತಿಲ್ಲ ಅಣ್ಣ. ಈ ಒಂದು ಜನಸೇವಕ್ ಸಮಾವೇಶಕ್ಕೆ ಇದರ ಉದ್ಘಾಟನೆಗೋಸ್ಕರ ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳು, ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಅಧ್ಯಕ್ಷರು ಈ ಒಂದು ಉದ್ಘಾಟನೆಯನ್ನು ಚಾಮುಂಡೇಶ್ವರಿಯ ಚಾಮುಂಡಿ ತಾಯಿಯ ದರ್ಶನವನ್ನು ಪಡೆಯೋಕ್ಕೆ ಬೆಟ್ಟಕ್ಕೆ ಹೋಗಿದ್ದಾರೆ. ಇನ್ನೊಂದು 20-25 ನಿಮಿಷದಲ್ಲಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬರೋರಿದ್ದಾರೆ. ದಯವಿಟ್ಟು ಎಲ್ಲ ನಮ್ಮ ಪ್ರಬಂಧಕರುಗಳು ಸಾಧ್ಯವಾದಷ್ಟು ಈಗಲೇ ಕೂಡ್ಸೋಕ್ಕೆ ಎಲ್ಲರೂ ಪ್ರಯತ್ನ ಮಾಡಿ, ಹೊರಗಡೆ ಕೌಂಟ್ರಲ್ಲಿರೋರನ್ನ ಬೇಗ ಒಳಗಡೆ ಕಳಿಸಿ, ರಶ್ ಮಾಡ್ಕೋಬೇಡಿ ದಯವಿಟ್ಟು ಬೇಗ. ಯಾರು ಇಲ್ಲ ಸರ್, ಹೊರಗಡೆ ಮೈಕ್ ಒಂಚೂರು ಆನ್ ಮಾಡೋಕ್ಕಾಗತ್ತೆ ನೋಡಿ. ಅದನ್ನು ಗೊತ್ತಿರೋ ವ್ಯವಹಾರ ಹೇಳ್ಬೋದು, ಗೊತ್ತಿದೆ ಅಂತ ಕೇಳಿ ಅದೇನು ವ್ಯವಸ್ಥೆ ಮಾಡಿದಾರೋ ನಿಮ್ಮ ಪ್ರಬಂಧ ಅವ್ರು ಕೇಳಿಸಿ.
ಎಲ್ಲರೂ ಕೂಡ ಒಂದು ಸೋಷಿಯಲ್ ಡಿಸ್ಟೆನ್ಸ್ ಇದೆ, ನಿಜ ಹತ್ತತ್ರ ಕೂತ್ಬಿಟ್ಟಿದ್ದೀವಿ, ಆದರೂ ಕೂಡ ಎಲ್ಲರೂ ಕೂಡ ನಾವು ಮಾಸ್ಕನ್ನು ಹಾಕೋಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಪ್ರೋಟೋಕಾಲ್ ಕೂಡ ಇದ್ದೇ ಇರುತ್ತೆ. ನಮ್ಮ ರಾಜ್ಯದ ನಾಯಕರುಗಳು ದಿನ ಹೊರಗಡೆ ಪ್ರವಾಸವನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಎಲ್ಲರೂ ಕೂಡ ಮಾಸ್ಕನ್ನು ಧರಿಸಲೇಬೇಕು. ಇಲ್ಲಿ ಪ್ರಬಂಧಕರುಗಳಿರ್ಬೋದು, ಗ್ರಾಮ ಪಂಚಾಯತಿ ಸದಸ್ಯರಿರ್ಬೋದು, ಪ್ರಮುಖರುಗಳಿರ್ಬೋದು, ದಯವಿಟ್ಟು ನಾನು ತಕ್ಷಣ ಕೇಳ್ತೀನಿ, ಪೊಲೀಸ್ ಅವ್ರಿಗೆ ಏನಿದಕ್ಕೆ ಸಹಕಾರ ಕೊಡೋಣ ನಾವು. ಅವರು ನಮ್ಮ ಒಳ್ಳೆಯದಕ್ಕೆ ಮಾಡ್ತಿರೋದು. ಯಾರು ಕೂಡ ಮಾಸ್ಕನ್ನು ಇಲ್ಲೇ ಇರಬೇಡಿ. ಇಡೀ ಸಭಾಂಗಣದ ಒಳಗಡೆ ದಯವಿಟ್ಟು ವೇದಿಕೆ ಮೇಲಿರಲಿ, ವೇದಿಕೆ ಹೊರಗಡೆ ಕೆಳಗಡೆ ಯಾವೇ ಪ್ರಬಂಧಕರು ಇರಲಿ, ಮಾಸ್ಕನ್ನು ತರಲಿಲ್ಲ ಅಂದರೆ ನಿಮ್ಮ ಅಭಿನಂದನೆಗೋಸ್ಕರ ಆ ಶಾಲನ್ನು ಕೂಡ ಎದ್ದು ಕಾಣುವಂಗೆ ನಾವೆಲ್ಲರೂ ಕೂಡ ಹಾಕೊಳ್ಳೋಣ. ಇನ್ನು ನಿಧಾನ ಇಷ್ಟು ಇನ್ನು ಮಾಡ್ತಾರ ಅವರು ಅಲ್ಲಿ ಹೇಳು.